Hey guys, this is my part 3 video. Okay na, part 3 video na part first ಮತ್ತೆ part second ನಾನು ಐನೋಷನ್ ಎನರ್ಜಿ ಮೇಲೆ ಡಿಸ್ಕಸ್ ಮಾಡಿದ್ದೀನಿ. ಫಸ್ಟ್ ಪಾರ್ಟ್ 1 ನಾನು ಐನೋಷನ್ ಎನರ್ಜಿ ಡೆಫಿನಿಷನ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಾನು ಡಿಸ್ಕಸ್ ಮಾಡಿದ್ದೆ. ಇನ್ ಸೆಕೆಂಡ್ ಪಾರ್ಟ್ ಅಲ್ಲಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಥರ್ಡ್ ಪಾರ್ಟ್ ಇದು. ಸೊ ಇದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ, ಐನೋಷನ್ ಎನರ್ಜಿ ಪ್ರಾಬ್ಲಮ್ಸ್. ಸೊ ಇವಾಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಫಸ್ಟ್ ಐನೋಜೇಷನ್ ಪೊಟೆನ್ಷಿಯಲ್ ಆಫ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, phosphorus and sulfur follows the order. So first ionization energy ನೆನ್ಪಿಟ್ಕೋಬೇಕು. ಅವ್ರು ಕೇಳಿದ್ರು ಫಸ್ಟ್ ಐನೋಷನ್ ಎನರ್ಜಿ IE1 ಯಾವುದಕ್ಕೆ ಜಾಸ್ತಿ ಅಂತ ಕೇಳ್ತಾ ಇದ್ದಾರೆ. ಮೆಗ್ನೀಷಿಯಂಗ, ಅಲ್ಯೂಮಿನಿಯಂಗ, ಫಾಸ್ಫರಸ್ಗೆ, ಸಲ್ಫರ್ಗ ಅಂತ. ಸೊ ಯಾವ ತರ ಸಾಲ್ವ್ ಮಾಡೋದು? ಫಸ್ಟ್ ಮೆಗ್ನೀಷಿಯಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕಂದ್ರೆ ನಿಮಗೆ ಆಟೋಮಿಕ್ ನಂಬರ್ ಗೊತ್ತಿರಬೇಕು. ವಾಟ್ಸ್ ದ ಆಟೋಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ? 12. 1s2, 2s2, 2p6, 3s2. and next ಇರೋದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂದ ಆಟೋಮಿಕ್ ನಂಬರ್ ಎಷ್ಟು? 13. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p6, 3s2, 3p1. ಫಾಸ್ಫರಸ್ ದ ಆಟೋಮಿಕ್ ನಂಬರ್ ಎಷ್ಟು? 15. 1s2, 2s2, 2p6, 3s2, 3p3. and sulfur the atomic number is 16. 1s2, 2s2, 2p6, 3s2, 3p4. ಇವಾಗ ಏನ್ ಕೇಳಿದ್ರೆ ಫಸ್ಟ್ ಐನೋಷನ್ ಎನರ್ಜಿ ನೆನ್ಪಿಟ್ಕೊಳ್ಳಿ. ಐನೋಷನ್ ಎನರ್ಜಿ ಅಂತ ಅಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಎಲೆಕ್ಟ್ರಾನ್. ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಎಲೆಕ್ಟ್ರಾನ್ ಅಂತ ಅದ್ರ ಡೆಫಿನೇಷನ್. ಅಂಡ್ ನಿನ್ನೆ ಒಂದು ಕಾನ್ಸೆಪ್ಟ್ ಹೇಳಿದೆ ಲಾಸ್ಟ್ ಲೈನ್ ಅಲ್ಲಿ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅಲ್ಲಿ ನಾನು ಲಾಸ್ಟ್ ಒಂದು ಪಾಯಿಂಟ್ ಹೇಳಿದೆ. ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್. ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ ಮೋರ್ ಸ್ಟೇಬಲ್ ಅಂತ ಹೇಳಿದೆ. ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ ಮೋರ್ ಸ್ಟೇಬಲ್. completely filled orbitals are more stable. ಸೊ ಇದು ನಿಮ್ಗೆ ಗೊತ್ತಾಗಬೇಕಂತ ಅಂದ್ರೆ ನೀವು ಪಾರ್ಟ್ 2 ವಿಡಿಯೋನ ವಾಚ್ ಮಾಡಬೇಕು. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ನಾನು ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ ಮೋರ್ ಸ್ಟೇಬಲ್ ಅಂತ ಇದೆ. ಸೊ ವೆನ್ ಯು ಹ್ಯಾವ್ ಇನ್ ಸ್ಟೇಬಲ್ ಫಾರ್ಮ್, ವೆನ್ ದ ಆರ್ಬಿಟಲ್ ಇಸ್ ಇನ್ ಸ್ಟೇಬಲ್ ಫಾರ್ಮ್, we required more ionization energy to remove an electron. ನೆನ್ಪಿಟ್ಕೊಳ್ಳಿ, ಯಾವಾಗ ಸ್ಟೇಬಲ್ ಫಾರ್ಮ್ ಇರುತ್ತೆ ಆರ್ಬಿಟಲ್, ಅವಾಗ ಅಲ್ಲಿಂದ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ ಯು ರಿಕ್ವೈರ್ಡ್ ಮೋರ್ ಎನರ್ಜಿ. ಸೊ ದಟ್ ಕಷ್ಟ ಆಗುತ್ತೆ ಎಲೆಕ್ಟ್ರಾನ್ ನ ರಿಮೂವ್ ಮಾಡಕ್ಕೆ, ನಿಮ್ಗೆ ಎನರ್ಜಿ ಜಾಸ್ತಿ ಬೇಕು. ವಾಟ್ ಎನರ್ಜಿ? ಏನ್ ಎನರ್ಜಿ ಅಂತ ಅಂದ್ರೆ ಐನೋಜೇಷನ್ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಓಕೆನಾ? ಇದು ಕಾನ್ಸೆಪ್ಟ್. ಇವಾಗ ಇದ್ರಲ್ಲಿ ಆಫ್ ಫೀಲ್ಡ್ ಯಾವುದು, ಕಂಪ್ಲೀಟ್ಲಿ ಫೀಲ್ಡ್ ಯಾವುದು ಅಂತ ನೋಡೋಣ. ಆಫ್ ಫೀಲ್ಡ್ ಯಾವಾಗ ನೋಡ್ಬೇಕು ನೀವು ಅಂತ ಅಂದ್ರೆ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ ಅದೇ ಔಟರ್ ಮೋಸ್ಟ್ ಆರ್ಬಿಟ್ಸ್ ಯಾವುದಿದೆ ಇವಾಗ 3s2 ಇಸ್ ಔಟರ್ ಮೋಸ್ಟ್, 3p1 ಇಸ್ ಔಟರ್ ಮೋಸ್ಟ್, 3p3 ಇಸ್ ಔಟರ್ ಮೋಸ್ಟ್, 3p4. ಇದರಲ್ಲಿ ಯಾವ್ದು ಸ್ಟೇಬಲ್ ಇದೆ ನಾವು ಇವಾಗ ನೋಡ್ಬೋದು. ನಾನು ಇಲ್ಲಿ ಬರಿತಾ ಹೋಗ್ತೀನಿ. 3s2 ಅಂದ್ರೆ ಜಸ್ಟ್ ಇಲ್ಲಿ ಬರಿತೀನಿ ನಾನು. 3s2 ಅಂದ್ರೆ 2 ಎಲೆಕ್ಟ್ರಾನ್ಸ್ ಇದೆ. 3p1 3 ಆರ್ಬಿಟ್ ಇರುತ್ತೆ 3pಲಿ. ಸೊ 1 ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ಸ್ 1 ಎಲೆಕ್ಟ್ರಾನ್ ಇದೆ. ಸಿ ದಿಸ್ ಇಸ್ ವಾಟ್ ಐ ಆಮ್ ರಿಪ್ರೆಸೆಂಟಿಂಗ್ ಹಿಯರ್. 3p3 ಇವಾಗ 3 ಎಲೆಕ್ಟ್ರಾನ್ಸ್ ಇರುತ್ತೆ. 1 2 3. ಇದರಲ್ಲಿ 1 2 3 4. ಸೊ ನೀವು ಇವಾಗ ನೋಡ್ಬೋದು ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ ಫೀಲ್ಡ್ ಆರ್ ಮೋರ್ ಸ್ಟೇಬಲ್ ಅಂತ ಹೇಳಿದ್ದೀನಿ. ಆಫ್ ಫೀಲ್ಡ್ ಯಾವ್ದು ಇದರಲ್ಲಿ? ಇದು. ಓಕೆನಾ? ಸಿ ಪಿಗೆ ಅಂದ್ರೆ ಪಿ ಆರ್ಬಿಟಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ನ ಮ್ಯಾಕ್ಸಿಮಮ್ ಫಿಲ್ ಮಾಡಬಹುದು, ವಿಚ್ ಇಸ್ ಕಂಪ್ಲೀಟ್ಲಿ ಸ್ಟೇಬಲ್. ಅವಾಗ ಕಂಪ್ಲೀಟ್ಲಿ ಸ್ಟೇಬಲ್ ಅಂತ ಇದು. ಇವಾಗ ಆಫ್ ಇದೆ ಅಂದ್ರೆ 6 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್, 3 ಎಲೆಕ್ಟ್ರಾನ್ಸ್ ಆಫ್ ಆಗುತ್ತೆ, ಆಫ್ ಆರ್ಬಿಟಲ್ ಫಿಲ್ ಆಗುತ್ತೆ. ಸೊ ಇವಾಗ 3 ಎಲೆಕ್ಟ್ರಾನ್ಸ್ ಇದ್ದಿದ್ದು 3 ಆರ್ಬಿಟಲ್ಸ್ ಫಿಲ್ ಆಗಿದೆ ಅಂದ್ರೆ ಆಫ್ ಫೀಲ್ಡ್. ಸೊ ಆಫ್ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್. ಸೊ ಇವಾಗ ಇದರಲ್ಲಿ ಆಫ್ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್ ಅಂತ ನಮ್ಗೆ ಗೊತ್ತಿರೋದ್ರಿಂದ ನಾವೇನಾದ್ರೂ ಇದರಿಂದ ಎಲೆಕ್ಟ್ರಾನ್ ನ ತಗೋಬೇಕು ಅಂತ ಅಂದ್ರೆ, ಇಫ್ ಯು ವಾಂಟ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ಪಿ ಆರ್ಬಿಟಲ್ ಇನ್ ದಿಸ್ ಪರ್ಟಿಕ್ಯುಲರ್ ಪಿ ಆರ್ಬಿಟಲ್, ಇನ್ ದಿಸ್ ಫಾಸ್ಫರಸ್ ಪಿ ಆರ್ಬಿಟಲ್, ಇನ್ ದಿಸ್ ಪರ್ಟಿಕ್ಯುಲರ್ ಫಾಸ್ಫರಸ್ ಪಿ ಆರ್ಬಿಟಲ್ ನಿಂದ ನೀವು ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ತೀರಿ ಅಂತ ಅಂದ್ರೆ ಯು ರಿಕ್ವೈರ್ಡ್ ಮೋರ್ ಐನೋಜೇಷನ್ ಎನರ್ಜಿ. ಸೊ ಫಸ್ಟ್ ಐನೋಷನ್ ಎನರ್ಜಿ. ಸೊ ರಿಕ್ವೈರ್ಡ್ ಮೋರ್ ಐನೋಷನ್ ಎನರ್ಜಿ. ಇವಾಗ ನೋಡೋಣ ಆಪ್ಷನ್ಸ್.
ಯಾವ್ದ್ರಲ್ಲಿ ಪಿ ಫಸ್ಟ್ ಇದೆ ಅಂತ ಅಂದ್ರೆ ಇಲ್ಲಿಂದ ಇನ್ಕ್ರೀಸಿಂಗ್ ಆರ್ಡರ್ ಈ ತರ ಕೊಟ್ಟಿದ್ದಾರೆ. ಇದಕ್ಕೆ ಜಾಸ್ತಿ ಅಯೋನೈಸೇಷನ್ ಎನರ್ಜಿ ಬೇಕು, ಇದಕ್ಕೆ ಲೋಯೆಸ್ಟ್ ಅಯೋನೈಸೇಷನ್ ಎನರ್ಜಿ ಬೇಕು. ಅಂದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್, ನಿಮ್ಮ ರೈಟ್ ಟು ಲೆಫ್ಟ್ ಹೋದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್ ಸಿಗುತ್ತೆ. ಸೊ ಫಾಸ್ಫರಸ್ ರಿಕ್ವೈರ್ಡ್ ಮೋರ್ ಅಯೋನೈಸೇಷನ್ ಎನರ್ಜಿ ಅಂತ ಗೊತ್ತಾಯ್ತು. ದೇರ್ಫೋರ್ ನಾವು ಎ ಆಪ್ಷನ್ ಮತ್ತೆ ಬಿ ಆಪ್ಷನ್ ನ ಕ್ಯಾನ್ಸಲ್ ಮಾಡಬಹುದು. ಸೊ ಫಾಸ್ಫರಸ್ ಇದ್ದಿದೆ. ನೆಕ್ಸ್ಟ್ ಸಲ್ಫರ್ ಕೊಟ್ಟಿದ್ದಾರೆ. ಸೊ ಸಿ ಆಪ್ಷನ್ ಅಲ್ಲಿ ಸಲ್ಫರ್ ಕೊಟ್ಟಿದ್ದಾರೆ, ಡಿ ಆಪ್ಷನ್ ಅಲ್ಲಿ ಸಲ್ಫರ್ ಕೊಟ್ಟಿದ್ದಾರೆ. ಸೊ ದಟ್ ವಿ ಡೋಂಟ್ ಹ್ಯಾವ್ ಟು ಕನ್ಸಿಡರ್. ನಮಗೆ ಸಲ್ಫರ್ ಹೇಗಾರು ಇರಲಿ, ಸೊ ಅದು ಹೈಯೆಸ್ಟ್ ಆದ್ರೂ ಬೇಕಾ, ಹೈಯೆಸ್ಟ್ ಆದ್ರೂ ಇರಲಿ, ಲೋಯೆಸ್ಟ್ ಆದ್ರೂ ಇರಲಿ, ವಿ ಡೋಂಟ್ ಹ್ಯಾವ್ ಟು ಕನ್ಸಿಡರ್, ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಸಲ್ಫರ್ ಬಿಕಾಸ್ ಎರಡು ಆಪ್ಷನ್ ಅಲ್ಲೂ ಸೇಮ್ ಇದೆ. ನೆಕ್ಸ್ಟ್ ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ನೋಡ್ಬೇಕು ಇವಾಗ. ಸೊ ಅಲ್ಯೂಮಿನಿಯಂ ಅಲ್ಲಿ 3p1 ಇದೆ. ಸೊ ದಟ್ 3p1 ಅಂತ ಅಂದ್ರೆ ವೆನ್ ಯು ಹ್ಯಾವ್ 1 ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಶೆಲ್, 3p ಲಿ 1 ಎಲೆಕ್ಟ್ರಾನ್ ಇತ್ತು ಅಂತ ಅಂದ್ರೆ ಇಫ್ ಯು ರಿಮೂವ್ ದಿಸ್ ಎಲೆಕ್ಟ್ರಾನ್ ಯು ವಿಲ್ ಗೆಟ್ ಸ್ಟೇಬಲ್. ನೀವು ಸ್ಟೇಬಲ್ ಆಗ್ತೀರಾ ಅಂದ್ರೆ 3s2. ಸೊ 1s2 2s2 2p6 3s2 ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು. ಯಾವಾಗ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇರ್ತಾವೆ ಸ್ಟೇಬಲ್ ಅಂತ ಹೇಳಿದೀನಿ. ಸೊ ನೀವೇನಾದ್ರೂ ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಂತ ಅಂದ್ರೆ ನಿಮ್ಗೆ ಏನಾಗುತ್ತೆ, ಎಲೆಕ್ಟ್ರಾನ್ ಒಂದ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಂತ ಅಂದ್ರೆ ಯು ಬಿಕಮ್ ಎ ಸ್ಟೇಬಲ್. ಸೊ ಬಟ್ ನೀವೇನಾದ್ರೂ mg ಲಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಾ ಅಂದ್ರೆ ಇಟ್ಸ್ ಆಲ್ರೆಡಿ ಇನ್ ಕಂಪ್ಲೀಟ್ಲಿ ಫಿಲ್ಡ್. ನೋಡಿ 3s ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಅಲ್ವಾ. 3s ಆರ್ಬಿಟಲ್ ಕಂಪ್ಲೀಟ್ ಫಿಲ್ ಆಗಿದ್ರಿಂದ ಯು ರಿಕ್ವೈರ್ಡ್ ಮೋರ್ ಅಯೋನೈಸೇಷನ್ ಎನರ್ಜಿ ದ್ಯಾನ್ ಕಂಪೇರ್ಡ್ ಟು ಅಲ್ಯೂಮಿನಿಯಂ. ಯು ರಿಕ್ವೈರ್ಡ್ ಮೋರ್ ಅಯೋನೈಸೇಷನ್ ಎನರ್ಜಿ. ಸೊ ದಟ್ ಆನ್ಸರ್ ಈಸ್ ಸಿ. ಓಕೆನಾ. ಸೊ ಫಸ್ಟ್ ಕ್ವಶನ್ ಗೆ ಆನ್ಸರ್ ಇಸ್ ಸಿ. ನಾನು ತುಂಬಾ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು. 3p1 ನಲ್ಲಿ ಔಟರ್ ಮೋಸ್ಟ್ ಶೆಲ್ ಇದೆ 3p. ಸೊ ಇದರಿಂದ ಎಲೆಕ್ಟ್ರಾನ್ ತಗೊಳಕ್ಕೆ ನಿಮ್ಗೆ ಈಸಿ ಇರುತ್ತೆ. ಬಟ್ ಇಫ್ ಯು ವಾಂಟ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ 3s ಯು ರಿಕ್ವೈರ್ಡ್ ಮೋರ್ ಅಯೋನೈಸೇಷನ್ ಎನರ್ಜಿ. ಸೊ ದಟ್ phosphorus required more ionization energy than compared to sulfur. Sulfur required more ionization energy than compared to magnesium. Magnesium required more ionization energy than compared to aluminum. So C will be the answer. So next question ನೋಡೋಣ ಇವಾಗ. Okay guys, ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ಏನ್ ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ? The first ionization energy is lowest for lowest, not they are asking about highest. lowest ಕೇಳ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, lowest highest ಅಲ್ಲಿ ವೇರಿ ಮಾಡ್ತಿರ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಕ್ವಶನ್ ನ ಪ್ರಾಪರ್ ಆಗಿ ಸಿಟಿಲ್ ಬಂದಾಗ ನೀವು ಓದಬೇಕು ಕರೆಕ್ಟ್ ಆಗಿ ಕ್ವಶನ್ ನ. ಅಯೋನೈಸೇಷನ್ ಎನರ್ಜಿ ಕ್ವಶನ್ ಕೇಳಬೇಕಿದ್ರೆ ಹೈಯೆಸ್ಟ್ ಅಥವಾ ಲೋಯೆಸ್ಟ್ ಕೇಳ್ತಾ ಇರ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದ ಕ್ವಶನ್. ದ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಇಸ್ ಲೋಯೆಸ್ಟ್ ಫಾರ್ ಇವಾಗ ಬ್ರೋಮಿನ್, ಸೆಲೆನಿಯಂ, ಫಾಸ್ಫರಸ್, ಆರ್ಸೆನಿಕ್ ಇದೆ. ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಫಸ್ಟ್ ಈ ತರ ಕೊಟ್ಟಾಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. ಫಸ್ಟ್ ಅದು ಬ್ರೋಮಿಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. What's the atomic number of bromine? 35 ಇದೆ. ಓಕೆನಾ. 1s2 2s2 2p6 3s2 3p6 4s2 3d ಎಷ್ಟು ಬರುತ್ತೆ ಟೋಟಲ್? 4 10 12 18 20 10 30 4p6 4p5 ಅದರಲ್ಲೂ 35 ಅಂತ ಅಂದ್ರೆ 10 2 plus 2 4 4 plus 6 10 10 plus 12 plus 18 19 20 30 35. ಸೊ ಇದು ಬ್ರೋಮಿಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ಸೆಲೆನಿಯಮ್ದು ಆಟೋಮಿಕ್ ನಂಬರ್ ಎಷ್ಟು? 34. ಸೊ 1s2 2s2 2p6 3s2 3p6 4s2 3d 10 4p 4 because 34 atomic number. Phosphorus, what's the atomic number of phosphorus? 50. 1s2 2s2 2p6 3s2 3p6 4s2 3d sorry So 1s2 2s2 2p6 3s2 3p3 phosphorus 3p3 15 ಆಯ್ತು atomic number. So electronic configuration 3s2 3p3 ಬರುತ್ತೆ. ನೆಕ್ಸ್ಟ್ ಯಾವುದಿದೆ? ಆರ್ಸೆನಿಕ್ atomic number ಎಷ್ಟು? 33. ಓಕೆನಾ. ಸೊ 1s2 2s2 2p6 3s2 3p6 4s2
3d10 4p3. ಇವಾಗ ಕ್ವಶನ್ ಏನ್ ಕೇಳಿದಾರೆ ಅಂತ ಅಂದ್ರೆ ದ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಇಸ್ ಲೋಯೆಸ್ಟ್ ಫಾರ್ ನಾಟ್ ಹೈಯೆಸ್ಟ್, ಲೋಯೆಸ್ಟ್ ಕೇಳ್ತಿದ್ದಾರೆ. ಯಾವ್ದು ಲೋಯೆಸ್ಟ್? ನಾನು ಹೇಳಿದ್ದೀನಿ ನಿಮಗೆ ಲಾಸ್ಟ್ ಕ್ವಶನ್ ಅಲ್ಲಿ, ವೆನ್ ದೇರ್ ಇಸ್ ಎ ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ ಫೀಲ್ಡ್ ಆರ್ ಮೋರ್ ಸ್ಟೇಬಲ್. ಇವಾಗ 4p ನೋಡಿ, ನಿಮ್ಗೆ ಲಾಸ್ಟ್ ಅಲ್ಲಿ ಯಾವ್ದಿರುತ್ತೆ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕು. ಸೊ 4p 1 2 3 ಎಲೆಕ್ಟ್ರಾನ್ಸ್ ಬಂತು. ದಿಸ್ ಇಸ್ ಸ್ಟೇಬಲ್. ಸೊ ಸ್ಟೇಬಲ್ ಇದ್ದಾಗ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ದಟ್ ಮೀನ್ಸ್ ಯು ರಿಕ್ವೈರ್ಡ್ ಮೋರ್ ಅಯೋನೈಸೇಷನ್ ಎನರ್ಜಿ. ಬಟ್ ದೇ ಆರ್ ಆಸ್ಕಿಂಗ್ ಲೋಯೆಸ್ಟ್, ಅಂದ್ರೆ ಹೈಯೆಸ್ಟ್ ಕೇಳ್ತಿಲ್ಲ, ಲೋಯೆಸ್ಟ್ ಕೇಳ್ತಿದ್ದಾರೆ. ಲೋಯೆಸ್ಟ್, ಸೊ ಅವಾಗ ಆರ್ಸೆನಿಕ್ ಆಗಲ್ಲ ಅಂಡ್ ಫಾಸ್ಫರಸ್ ಕೂಡ ಆಗಲ್ಲ, ಬಿಕಾಸ್ 3p3 ಇದೆ, ವಿಚ್ ಇಸ್ ಅಗೈನ್ stable form because off field is more stable. But when you take selenium ತಗೊಳ್ಳೋಣ, ನೀವು ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕು. ಪದೇ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸೊ ಲಾಸ್ಟ್ ಅಲ್ಲಿ ಯಾವ್ದು ಆರ್ಬಿಟ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು. 4p4 ಇದೆ ಅಂದ್ರೆ 4 ಎಲೆಕ್ಟ್ರಾನ್ಸ್ ಇದೆ 4p ಆರ್ಬಿಟಲ್. 1 2 3 4. ಬ್ರೋಮಿನ್ ನೋಡೋಣ, 5 ಎಲೆಕ್ಟ್ರಾನ್ಸ್ ಇದೆ 4p ಆರ್ಬಿಟಲ್ ಅಲ್ಲಿ. ಸೊ ವಿಚ್ ರಿಕ್ವೈರ್ಡ್ ಲೋಯೆಸ್ಟ್ ಅಂತ ಕೇಳಿದ್ದಾರೆ. ನೀವೇನಾದ್ರೂ ಇವಾಗ what you have to take is, if you taken first ionization energy and then ನೀವೇನ ಫಸ್ಟ್ ionization energy ನೀವು ಅಪ್ಲೈ ಮಾಡಿದ್ರೆ, ನೀವೇನಾದ್ರೂ ionization energy ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಂತ ಅಂದ್ರೆ, ಎಲೆಕ್ಟ್ರಾನ್ ರಿಮೂವ್ ಆದ್ಮೇಲೆ ದ ಆರ್ಬಿಟಲ್ ಶುಡ್ ಬಿ ಸ್ಟೇಬಲ್. ನೆನ್ಪಿಟ್ಕೊಳ್ಳಿ, ನೀವೇನಾದ್ರೂ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ ಅಂದ್ರೆ ಆರ್ಬಿಟಲ್ ಸ್ಟೇಬಲ್ ಆಗಬೇಕು. ಇವಾಗ 5 ಎಲೆಕ್ಟ್ರಾನ್ ಇದೆ. ಇಫ್ ಯು ರಿಮೂವ್ 1 ಎಲೆಕ್ಟ್ರಾನ್, ನಿಮ್ಗೆ 4 ಎಲೆಕ್ಟ್ರಾನ್ಸ್ ಉಳ್ಕೋತು. ಇಫ್ ಯು ರಿಮೂವ್ ಫಸ್ಟ್ ionization energy, ಇಫ್ ಯು ರಿಮೂವ್ 1 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. 4 ಎಲೆಕ್ಟ್ರಾನ್ ಇಸ್ ಅಗೇನ್ ಅನ್ಸ್ಟೇಬಲ್. ನಮ್ಗೆ ಗೊತ್ತು ಆಫ್ ಫೀಲ್ಡ್ ಅಂಡ್ ಕಂಪ್ಲೀಟ್ ಫೀಲ್ಡ್ ಆರ್ ಮೋರ್ ಸ್ಟೇಬಲ್. ಬಟ್ 4 ಎಲೆಕ್ಟ್ರಾನ್ಸ್ ಬಂದ್ರೆ ಅಗೇನ್ ಇಟ್ ಅನ್ಸ್ಟೇಬಲ್, ಬಿಕಾಸ್ ಈ ಕಡೆ ಆಫ್ ಫೀಲ್ಡ್ ಆಗಿಲ್ಲ, ಈ ಕಡೆ ಕಂಪ್ಲೀಟ್ ಫೀಲ್ಡ್ ಆಗಿಲ್ಲ. 4 ಎಲೆಕ್ಟ್ರಾನ್ಸ್ ಇರುತ್ತೆ, ಅಗೇನ್ ಅನ್ಸ್ಟೇಬಲ್. ಬಟ್ ಇಫ್ ಯು ರಿಮೂವ್ 1 ಎಲೆಕ್ಟ್ರಾನ್ ಫ್ರಮ್ ಹಿಯರ್, ಅಂದ್ರೆ ionization energy, ಇಫ್ ಯು ರಿಮೂವ್ 1 ಎಲೆಕ್ಟ್ರಾನ್ ಫ್ರಮ್ ಹಿಯರ್, ದ ಆರ್ಬಿಟಲ್ ವಿಲ್ ಗೆಟ್ ಸ್ಟೇಬಲ್, ಅಂದ್ರೆ ಆಫ್ ಫೀಲ್ಡ್ ಆಗುತ್ತೆ. ಈ ತರ ಆಗುತ್ತೆ ಎಲೆಕ್ಟ್ರಾನ್ ರಿಮೂವ್ ಆದ್ಮೇಲೆ, which is stable, off field ಆಗುತ್ತೆ. So you require, but if you want to remove an electron from here, you require less energy, ಅಂದ್ರೆ lowest ionization energy ಬೇಕು. To remove an electron from here, you require less ionization energy. So answer is selenium. Okay na? Selenium will be the answer. In next question ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ನೀವು ಈ ಕ್ವಶನ್, ನಾನು 2 ಕ್ವಶನ್ ಏನ್ ಕೊಟ್ಟಿದ್ದೀನಿ ಎರಡನ್ನೂ ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ಬೇಸಿಸ್ ಅಲ್ಲಿ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾರೆ KCT ಮತ್ತೆ ನೀಟ್ ಅಲ್ಲಿ. ಸೊ 2 ಕ್ವಶನ್ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್, ಸೊ ದಟ್ ವಿಲ್ ಗೆಟ್ ಮೋಟಿವೇಟ್. ಸೊ ಮೋಟಿವೇಟ್ ಆಗ್ತೀವಿ ನಾವು ಅಂಡ್ ವಿಲ್ ಡೂ ಮೋರ್ ವಿಡಿಯೋಸ್ ಲೈಕ್ ದಿಸ್. ನಿಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಐ ವಿಲ್ ಮೇಕ್ ಎ ವಿಡಿಯೋ ಆನ್ ದಟ್. ಓಕೆನಾ?